ನಮಸ್ಕಾರ, ಮಿರರ್ ಕನ್ನಡಗೆ ಸ್ವಾಗತ. ನಾನು ಬಿಂದ್ಯಾ ಕಶ್ಯಪ್. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಜನರಿಗಿರುವಂತಹ ಕನಸು. ಆದರೆ ಸೈಟ್ ತಗೋಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ವರ್ಷಾನುಗಟ್ಟಲೆ ಕನ್ಸ್ಟ್ರಕ್ಷನ್ಗೆ ಎನರ್ಜಿ ಮತ್ತು ಟೈಮನ್ನು ಇನ್ವೆಸ್ಟ್ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋರಿಗೆ ಇಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಹತ್ತಿರ ಇರುವಂತಹ ಜಸ್ಟ್ 8 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಚಿಕ್ಕ ಜಾಲದಲ್ಲಿ ಈ ಬಿಲ್ಡಿಂಗ್ ಏನಿದೆ ಇದು ರೆಡಿ ಟು ಮೂವ್ ಇನ್. ಇದು ಜಸ್ಟ್ 1 ಮಂತ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. ಸೊ ನಿಮ್ಮ ಯಾವುದೇ ಎನರ್ಜಿ ಆ್ಯಂಡ್ ಟೈಮನ್ನು ಇಲ್ಲಿ ಇನ್ವೆಸ್ಟ್ ಮಾಡುವಂಗಿಲ್ಲ. ನೀವು ಇವತ್ತು ಡಿಸೈಡ್ ಮಾಡಿದ್ರೆ ನಾಳೆ ಮೂವ್ ಇನ್ ಆಗ್ಬೋದು. ಸೊ ಎವ್ರಿಥಿಂಗ್ ಇಸ್ ಸೆಟ್. 30-40 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಈ ಬಿಲ್ಡಿಂಗ್ ಇರೋದು ಸೆಂಟರ್ ಆಫ್ ದ ಸಿಟಿಯಲ್ಲಿ. ಯಾಕೆಂದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬರೀ 8 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ ನಾವು ಹೆಬ್ಬಾಳದಿಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೈವೇಯಲ್ಲಿ ಹೋಗ್ತಾ ಇರುವಾಗ ಸರ್ವಿಸ್ ರೋಡಿಂದ ಸ್ವಲ್ಪ ಒಳಗೆ ಒಂದು 5 ಮಿನಿಟ್ಸ್ ಒಳಗೆ ತೊಗೊಂಡ್ರೆ ಈ ಒಂದು ಸ್ಪೇಸ್ಗೆ ನಾವು ಬರ್ತೀವಿ, ಈ ಒಂದು ಬಿಲ್ಡಿಂಗಿಗೆ ನಾವು ಬರ್ತೀವಿ. ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. ಈಗಷ್ಟೇ ಡೆವಲಪ್ ಆಗ್ತಿರುವಂಥ ಏರಿಯಾ. ತುಂಬ ಜನ ಆಲ್ರೆಡಿ ಇಲ್ಲಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಹೈವೇ ಹಿಂಗೆ ಕಾಣತ್ತಪ್ಪ. ಆ್ಯಂಡ್ ನೀವು ಹೈದ್ರಾಬಾದ್ ಹೈವೇಗೆ ಹೋಗುವಾಗ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಆ್ಯಂಡ್ ರೆಂಟಲ್ ಇನ್ಕಮ್ ಪರ್ಪಸ್ಗೆ ಏನಾದರೂ ಬಿಲ್ಡಿಂಗ್ ನೋಡ್ತಾ ಇದ್ರೆ ದಿಸ್ ಇಸ್ ದ ರೈಟ್ ಪ್ಲೇಸ್. ಹಾಗಾದರೆ ಬಿಲ್ಡಿಂಗ್ ಹೇಗಿದೆ, ಎಷ್ಟು ಮನೆಗಳಿದೆ, ಯಾವ ಡೈಮೆನ್ಷನಲ್ಲಿದೆ, ಎಷ್ಟು ರೆಂಟಲ್ ಇನ್ಕಮ್ ಬರಬಹುದು, ಇದನ್ನೆಲ್ಲ ಹೇಳ್ತೀನಿ ಬನ್ನಿ. ಸೊ ಇದು ಬಿಲ್ಡಿಂಗ್ನ ಪಾರ್ಕಿಂಗ್ ಸ್ಪೇಸ್. ಸೊ ಕಂಪ್ಲೀಟಾಗಿ ಕೆಳಗಿನ ಸ್ಪೇಸನ್ನು ಪಾರ್ಕಿಂಗ್ಗೋಸ್ಕರ ಬಿಟ್ಟಿದ್ದಾರೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತು ಎಲ್ಲಿ ಪಾರ್ಕ್ ಮಾಡೋದು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಬಿಕಾಸ್ ಎಲ್ಲರ ಹತ್ರ ಕಾರ್ ಇದೆ, 2 ವೀಲರ್ಸ್ ಇದೆ. ದಿಸ್ ಇಸ್ ದ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ಲಿಫ್ಟ್ ಬರುತ್ತೆ. ಇದಾದ ನಂತರ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಆ್ಯಂಡ್ ಒಂದು ಸಣ್ಣದೊಂದು ರೂಮ್ ಇದೆ. ಅದನ್ನು ನೀವು ನಿಮ್ಮ ಮೇಡ್ಸ್ಗೆ ಅದನ್ನು ಕೊಡಬಹುದು, ರೂಮನ್ನು ನಿಮ್ಮ ಹೆಲ್ಪರ್ಸ್ಗೆ ಕೊಡ್ಬೋದು, ಅಥವಾ ನಿಮ್ಮ ಸ್ಟೋರೇಜ್ ಸಹ ಅದನ್ನು ಮಾಡ್ಕೊಳ್ಬಹುದು. ಬೆಂಗಳೂರಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಬಿಲ್ಡಿಂಗಲ್ಲಿ ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ. ಸೊ 3 ಇಂಚ್ ನೀರು ಬಂದಿದೆ. ಅಂದರೆ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ, ಅಗ್ರಿಕಲ್ಚರೇ ಮಾಡ್ಬೋದು, ಅಷ್ಟು ನೀರಿದೆ ಇಲ್ಲಿ. ಸೊ ಟೋಟಲ್ ಆಗಿ 4 ಕಾರನ್ನು ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಈಗ ಮೇಲೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಲ್ಲಿ 2 ಮನೆಗಳಿದೆ. ಸಿಂಗಲ್ ಬೆಡ್ರೂಮಿನ 2 ಮನೆಗಳಿದೆ. ಸೆಕೆಂಡ್ ಫ್ಲೋರಲ್ಲೂ ಸಿಂಗಲ್ ಬೆಡ್ರೂಮಿನ 2 ಮನೆಗಳಿದೆ. ದ ಬ್ಯೂಟಿ ಏನು ಅಂದರೆ ನೀವು ಟೆನೆಂಟ್ಸ್ಗೆ ಹುಡುಕೋ ಅವಶ್ಯಕತೆ ಇಲ್ಲ. ಬಿಕಾಸ್ 3 ಹೌಸ್ ಆರ್ ಆಲ್ರೆಡಿ ಫಿಲ್ಡ್. 3 ಮನೆಗಳಲ್ಲಿ ಆಲ್ರೆಡಿ ಟೆನೆಂಟ್ಸ್ ವಾಸ ಮಾಡ್ತಿದ್ದಾರೆ. ಒಂದೊಂದು ಮನೆಯಿಂದ 10,000 ಬಾಡಿಗೆ ಬರುತ್ತೆ. ಸೊ ನೀವು ರೆಂಟಲ್ ಇನ್ಕಮ್ ಪ್ಲಾನ್ ಮಾಡ್ತಾ ಇದ್ರೆ 4 ಮನೆಗಳಿಂದ 40,000 ರುಪೀಸ್ ನಿಮಗೆ ರೆಂಟಲ್ ಇನ್ಕಮ್ ಬರುತ್ತೆ. 3rd ಆ್ಯಂಡ್ 4th ಫ್ಲೋರ್ ಮನೆ ಬ್ಯೂಟಿಫುಲ್ ಆಗಿದೆ, ನಿಮಗೆ ತೋರಿಸ್ತೀನಿ. ಅಲ್ಲಿ ನೀವು ವಾಸ ಮಾಡ್ಬೋದು ಅಥವಾ ಅದನ್ನು ನೀವು ರೆಂಟಿಗೆ ಕೊಡ್ಬೋದು. ಸೊ ಮೇಲೋಗೋಣ ಬನ್ನಿ. ನಾನು ಹೇಳಿದೆ ನಿಮಗೆ 4 ಮನೆ ಇದೆ ರೆಂಟಲ್ ಪರ್ಪಸ್ಗೆ ಕೊಡೋದಾದರೆ ಅಂತ. ಅದರಲ್ಲಿ ಒಂದು ಮನೆನ ತೋರಿಸ್ತಾ ಇದ್ದೀನಿ ಬಿಕಾಸ್ ಇನ್ನು 3 ಆಕ್ಯುಪೈ ಆಗಿದೆ. ಸಿಕ್ಕಾಪಟ್ಟೆ ವಿಶಾಲವಾಗಿದೆ. ಸಿಂಗಲ್ ಬೆಡ್ರೂಮ್ ಇದು. ಗಾಳಿ ಬೆಳಕಿಗಂತೂ ಇಟ್ಸ್ ಅಮೇಝಿಂಗ್. ಎಲ್ಲ ಕಡೆ ನಿಮಗೆ ಗಾಳಿ ಬೆಳಕಿಗೆ ಕಿಟಕಿಗಳು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಕಿಟಕಿಗಳಿದೆ. ಆ್ಯಂಡ್ ಇದು ಲಿವಿಂಗ್ ಏರಿಯಾ. ಇಲ್ಲಿ ನಿಮಗೆ TV ಯೂನಿಟ್ ಸಹ ಇದೆ. ಇಟ್ಸ್ ವೆರಿ ಸ್ಪೇಷಿಯಸ್. ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿ ಕಿಚನ್ ಇದೆ. ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ. ಬಿಕಾಸ್ ರೆಂಟಿಗೆ ಕೊಡೋದು ಅಂದ ತಕ್ಷಣ ತುಂಬ ಚಿಕ್ಕ ಮನೆಗಳು ಮಾಡೋದು ನಾವು ಕ್ಯಾಶುವಲ್ ಆಗಿ ನೋಡಿರ್ತೀವಿ, ಅದರಲ್ಲೂ ಬೆಂಗಳೂರಲ್ಲಿ. ಬಟ್ ದಿಸ್ ಇಸ್ ವೆರಿ ಸ್ಪೇಷಿಯಸ್. ಆ್ಯಂಡ್ ಕಿಚನಿಂದ ಇಲ್ಲಿ ಬಂದರೆ ನಿಮಗೆ ಯುಟಿಲಿಟಿನೂ ಇದೆ. ಸೊ ಹೇಳಿದ್ನಲ್ಲ, ಗಾಳಿ ಬೆಳಕಿಗಂತೂ ಇಲ್ಲಿ ಕೊರತೆನೇ ಇಲ್ಲ. ಇಟ್ಸ್ ಬ್ಯೂಟಿಫುಲ್. ಕಿಚನ್ನಿಂದ ಈ ಕಡೆ ಬಂದರೆ ಇಲ್ಲಿ ವಾಶ್ರೂಮ್ ಇದೆ. ಇದು ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್. ಆ್ಯಂಡ್ ದಿಸ್ ಇಸ್ ದ ಬೆಡ್ರೂಮ್. ಸೊ ಬೆಡ್ರೂಮಲ್ಲೂ ಒಂದು ದೊಡ್ಡದು ವಿಂಡೋ ಇದೆ ಆ್ಯಂಡ್ ವಾರ್ಡ್ರೋಬ್ ವಿತ್ ಮಿರರ್. ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಯು ವಿಲ್ ಸ್ಟಿಲ್ ಹ್ಯಾವ್ ದ ಸ್ಪೇಸ್. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಇದಾಗಿತ್ತು ರೆಂಟಲ್ ಇನ್ಕಮ್ ಬರುವಂತಹ 1 BHK ಮನೆ ಹೆಂಗಿದೆ ಅಂತ. ಆ್ಯಂಡ್ ನಿಮಗೆ ಡೌಟ್ ಬರ್ತಾ ಇರ್ಬೋದು ಇದು ಯಾವ ಫೇಸಿಂಗಲ್ಲಿದೆ ಅಂತ. ಬಿಲ್ಡಿಂಗ್ ಇರೋದು ನಾರ್ತ್ ಈಸ್ಟ್ ಫೇಸಿಂಗಲ್ಲಿ.
ಯೂಶುವಲ್ ಆಗಿ ಎಲ್ರಿಗೂ ಬರುವಂಥ ಫೇಸಿಂಗ್ ಅದು. ಆ್ಯಂಡ್ ಎಲ್ಲ ಮನೆಗಳು 5 ಮನೆಗಳಿರೋದು ಈಸ್ಟ್ ಫೇಸಿಂಗ್. ಈಸ್ಟ್ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುವಂಥ ಬಾಗಿಲು. ಇದು ಯಾರೇ ಕೇಳಿದ್ರು ನೀವು ಕೇಳೋದೇ ಬೇಡ, ಎಲ್ಲೂ ಆರಾಮ್ಸೆ ನಿಮಗೆ ಎಲ್ರಿಗೂ ಬರುವಂಥ ಒಂದು ಬಾಗಿಲು. ಸೊ ಈಗ ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಆಗಿರುವಂತಹ 3rd ಫ್ಲೋರಿನ ಮನೆ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಬನ್ನಿ. ನೋಡ್ತಿದ್ದೀರಾ, ಫ್ಲೈಟ್ಸು ಸಹ ಟೇಕ್ ಆಫ್ ಆಗೋದು ಕಾಣಿಸ್ತಾ ಇದೆ. ಎವ್ರಿ 3 to 5 ಮಿನಿಟ್ಸ್ ಇಲ್ಲೇನಾದರೂ ನೀವು ಮನೆ ತೊಗೊಂಡ್ರೆ ಎವ್ರಿ 3 to 5 ಮಿನಿಟ್ಸ್ ನೀವು ಫ್ಲೈಟ್ ಟೇಕ್ ಆಫ್ ಆಗೋದನ್ನು ನೋಡ್ಬೋದು. ಯಾಕೆಂದರೆ ಬರೀ 8 ಕಿಲೋಮೀಟ್ರಲ್ಲಿ ಇರೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ್ಯಂಡ್ ಬ್ಯೂಟಿ ಆಫ್ ದಿಸ್ ಬಿಲ್ಡಿಂಗ್ ಏನು ಅಂದರೆ ಕಾರಿಡಾರ್ ಏನು ಸ್ಪೇಸ್ ಇದೆಯಲ್ಲ ತುಂಬ ವಿಶಾಲವಾಗಿದೆ. ನಾನು ದೂರ ಹೋಗ್ತೀನಿ ನೋಡಿ ಎಷ್ಟು ಸ್ಪೇಸ್ ಇದೆ ಇಲ್ಲಿ ಅಂತ. ಆ್ಯಂಡ್ ಮೆಟ್ಲುಗಳು ತುಂಬಾ ವಿಶಾಲವಾಗಿದೆ. ಚಿಕ್ಕ ಮೆಟ್ಲುಗಳು ಆ ಥರ ಏನೂ ಇಲ್ಲ. ನಿಮಗೆ ಇಲ್ಲಿ ಮೂವಿನ ಆಗುವಾಗ ನಿಮ್ಮದು ಎಲ್ಲ ಐಟಮ್ಸ್ ಹಾಕ್ಸೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಬಿಕಾಸ್ ಅಷ್ಟು ವಿಶಾಲವಾಗಿದೆ. ಆ್ಯಂಡ್ ಇಲ್ಲಿಂದನೂ ನೀವು ತೊಗೊಳ್ಬೋದು, ಬಿಕಾಸ್ ಅಲ್ಲಿ ಎಲ್ಲೂ ಬಿಲ್ಡಿಂಗ್ಸ್ ಏನೂ ಇಲ್ಲ. ಆ್ಯಂಡ್ ಲಿಫ್ಟ್ ನೀವು ರೆಂಟಲ್ ಅವ್ರಿಗೂ ನೀವು ಲಿಫ್ಟನ್ನು ಯೂಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಬನ್ನಿ. ಸೊ ಇದು ಡ್ಯೂಪ್ಲೆಕ್ಸ್ ಮನೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ವುಡ್ಸ್ ಎಲ್ಲದು ಈ ಮನೇಲಿರುವಂಥ ಎಲ್ಲ ವುಡ್ಡು ಟೀಕ್ ವುಡ್, ಅಂದರೆ ಎಲ್ಲ ಬಾಗಿಲು ಟೀಕ್ ವುಡ್ಡು. ಫ್ಲೋರಿಂಗು ನಿಮ್ಮದು ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿದ್ದಾರೆ. ರೂಮ್ಸ್ಗಳಿಗೆ ಮಾತ್ರ ಟೈಲ್ಸ್ ಹಾಕ್ತಿದ್ದಾರೆ, ಮಿಕ್ಕಿದ ಎಲ್ಲ ಕಡೆ ಇಟ್ ಇಸ್ ಇಟಾಲಿಯನ್ ಮಾರ್ಬಲ್. ಸೊ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಲಿವಿಂಗ್ ರೂಮ್ ಅಂತ. ಇಟ್ ಇಸ್ ವೆರಿ ಸ್ಪೇಷಿಯಸ್. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಇಸ್ ದ ಗ್ಲಾಸ್. ಇಲ್ಲಿ ಗೋಡೆ ಇಲ್ಲ, ಕಂಪ್ಲೀಟ್ಲಿ ಗ್ಲಾಸ್ ಇದೆ. ಬ್ಯೂಟಿಫುಲ್ ವ್ಯೂ ಸಿಗತ್ತೆ ನಿಮಗೆ. ಸೊ ನೀವು ನೋಡ್ಬೋದು ಗೋಡೆ ಇಲ್ಲ ಇಲ್ಲಿ, ಇಟ್ ಇಸ್ ಕಂಪ್ಲೀಟ್ಲಿ ಗ್ಲಾಸ್. ಇಲ್ಲಿಂದಾನೇ ನಮಗೆ ಫ್ಲೈಟ್ ಕಾಣಿಸ್ತಿದೆ ಟೇಕ್ ಆಫ್ ಆಗ್ತಿರೋದು. ಸೊ ಆರಾಮಾಗಿ ಒಂದು ಕೌಚ್ ಇಲ್ಲಿ ಹಾಕೊಂಡು ಯು ಕ್ಯಾನ್ ಸಿಪ್ ಯುವರ್ ಕಾಫಿ ಆ್ಯಂಡ್ ವಾಚ್ ದ ಫ್ಲೈಟ್ಸ್, ದ ವ್ಯೂ, ಬ್ಯೂಟಿಫುಲ್ ವ್ಯೂ. ಇದು ಲಿವಿಂಗ್ ರೂಮ್. ಇಲ್ಲಿ ಟಿ ವಿ ಯೂನಿಟ್ ಇದೆ. ನಿಮಗೆ ತುಂಬ ದೊಡ್ಡದಾಗೇ ಇದೆ, ಇಟ್ಸ್ ವೆರಿ ಬಿಗ್. ತುಂಬ ಸ್ಪೇಷಿಯಸ್ ಆಗಿರುವಂಥ ಟಿ ವಿ ಯೂನಿಟ್ ಇದೆ. ಟಿ ವಿ ಯೂನಿಟ್ ಆದಮೇಲೆ ಇಲ್ಲಿ ಸ್ಟೆಪ್ಸ್ ಇದೆ. ನಾನು ಹೇಳಿದ್ನಲ್ಲ ನಿಮಗೆ ಇಟ್ ಇಸ್ ಅ ಡ್ಯೂಪ್ಲೆಕ್ಸ್ ಹೌಸ್. ಸೊ ಮೇಲೆ ಆಮೇಲೆ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿ ಬಂದರೆ ಇದು ಪೂಜೆ ಮನೆ, ಪೂಜೆ ರೂಮ್. ತುಂಬ ದೊಡ್ಡದಾಗಿದೆ ಪೂಜೆ ರೂಮ್. ನೀವು ಯೂಶಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಮಾಡ್ತಾರೆ ದೇವ್ರ ಮನೆ ಎಲ್ಲ, ಬಟ್ ಇಲ್ಲಿ ನೀವು ಒಳಗೆ ಕೂತ್ಕೊಂಡು ಆರಾಮ್ಸೆ ಪೂಜೆ ಮಾಡುವಷ್ಟು ಜಾಗ ಇದೆ. ಇದು ಲಿಫ್ಟ್ ಏರಿಯಾ. ಸೊ ನೀವು ಲಿಫ್ಟಲ್ಲಿ ಡೈರೆಕ್ಟಾಗಿ ಇಲ್ಲಿಂದ ಎಂಟ್ರಿ ಆಗ್ಬೋದು, ಮನೆಗೆ ಎಂಟ್ರಿ ಆಗ್ಬೋದು. ಸೊ ಇದಿನ್ನೂ ಮಾಡಬೇಕು, ಓಪನ್ ಮಾಡಿಲ್ಲ ಇದನ್ನು. ಸೊ ದಿಸ್ ಇಸ್ ಅ ಲಿಫ್ಟ್ ಏರಿಯಾ. ಆಮೇಲೆ ಇಲ್ಲಿ ಬಂದರೆ ಒಂದು ವಾಶ್ ಬೇಸಿನ್ ಇದೆ. ಈ ಸ್ಪೇಸ್ ಯಾವುದಾದ್ರೂ ಒಂದು ಸ್ಪೇಸನ್ನು ನೀವು ಡೈನಿಂಗ್ ಏರಿಯಾ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಆರಾಮಾಗಿ ಇಲ್ಲಿ ವಾಶ್ ಬೇಸಿನನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಇಟ್ಸ್ ಅ ವೆಸ್ಟರ್ನ್ ವಾಶ್ರೂಮ್, ಕಾಮನ್ ವಾಶ್ರೂಮ್ ಇದೆ. ಇದು ಹೆಂಗೆ ಮಾಡಿದ್ದಾರೆ ಅಂದರೆ ಇಲ್ಲಿಂದಾನೂ ಕನೆಕ್ಟ್ ಆಗುತ್ತೆ, ಅಲ್ಲಿಂದಾನೂ ಕನೆಕ್ಟ್ ಆಗುತ್ತೆ, ಬೆಡ್ರೂಮಿಂದಾನೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಯಾವುದೂ ವೇಸ್ಟ್ ಮಾಡಿಲ್ಲ. ಇಲ್ಲಿ ಸ್ಟೋರೇಜ್ ಮಾಡ್ಬೋದು, ಇಲ್ಲಿ ಶೂ ಸ್ಟೋರ್ಸ್ ಮಾಡ್ಬೋದು, ಶೂನ ಅಥವಾ ನಿಮಗೆ ಪ್ಯಾಂಟ್ರಿ ಕಿಚನ್ ಐಟಮ್ಸು ಆ ಥರದ್ದು ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡ್ಬೋದು, ಯಾವುದು ಕಾಣಿಸಲ್ಲ. ಸೊ ಇದನ್ನು ಏನು ಮೆಟ್ಲು ಇದೆ ಅದ್ರ ಕೆಳಗೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಸ್ಪೇಸ್ನ. ಸೊ ಪೂಜೆ ರೂಮ್ ಪಕ್ಕದಲ್ಲಿ ಬೆಡ್ರೂಮ್ ಇದೆ. ಸೊ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ರೂಮ್. ಇದನ್ನು ನೀವು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡಬಹುದು. ಇದು ಆ್ಯಕ್ಚುಲಿ ಗೆಸ್ಟ್ ರೂಮ್ ಅಲ್ಲ, ಮಾಸ್ಟರ್ ಬೆಡ್ರೂಮ್ಗಿಂತ ಸ್ವಲ್ಪನೇ ಚಿಕ್ಕದಾಗಿದೆ. ಇಟ್ಸ್ ವೆರಿ ಸ್ಪೇಷಿಯಸ್, ಬಟ್ ಆದರೂ ನೀವು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡಬಹುದು. ಇಲ್ಲಿ ವಾರ್ಡ್ರೋಬ್ ಸೆಟಪ್ ಇದೆ ಆ್ಯಂಡ್ ವೆಂಟಿಲೇಷನ್ ಇದೆ, ಕಿಟಕಿಗಳಿದೆ. ಇಲ್ಲಿ ಕಿಟಕಿ ಇಸ್ ಲೈಕ್ ಬ್ಯೂಟಿಫುಲ್, ಯಾಕೆಂದರೆ ಅಲ್ಲಿ ಫುಲ್ ನೀಲಗಿರಿ ಮರಗಳಿದೆ. ಆ ಕಡೆ ನಿಮಗೆ ಕಿಟಕಿ ತೆಗೆದುಬಿಟ್ರೆ ವ್ಯೂನೂ ಸಕ್ಕದಾಗಿರುತ್ತೆ ಆ್ಯಂಡ್ ಗಾಳಿನೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ ಇದೆ. ನಾನು ಆಗಲೇ ಹೇಳಿದೆ ಕಾಮನ್ ವಾಶ್ರೂಮ್ ಪ್ಲಸ್ ಇಲ್ಲಿಂದ ವಾಶ್ರೂಮ್, ಸೊ ಎರಡನ್ನೂ ಯೂಸ್ ಮಾಡ್ಬೋದು. ವಾಶ್ರೂಮ್ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಇಸ್ ಜಾಗ್ವಾ ಫಿಟ್ಟಿಂಗ್ಸ್.
ನಿಮಗೆ ತುಂಬ ಕ್ಲಾಸಿಯಾಗಿ ಕಾಣುತ್ತೆ. ನಾಟ್ ಅ ನಾರ್ಮಲ್ ವಾಶ್ರೂಮ್ ಥರ ಇಲ್ಲ, ಇಟ್ಸ್ ವೆರಿ ಕ್ಲಾಸಿ. ಬೆಡ್ರೂಮ್ ಆಯಿತು, ಲಿವಿಂಗ್ ರೂಮ್ ಆಯಿತು, ಪೂಜೆ ರೂಮ್ ಆಯಿತು. ನೆಕ್ಸ್ಟ್ ಇಸ್ ಕಿಚನ್. ವೆರಿ ಇಂಪಾರ್ಟೆಂಟ್ ಇಸ್ ಕಿಚನ್. ಇದು ಕಿಚನ್ ಏರಿಯಾ. ತುಂಬ ಇಕ್ಕಟ್ಟು ಅನ್ಸಲ್ಲ, ಇಟ್ ಇಸ್ ಸ್ಪೇಷಿಯಸ್. ಆ್ಯಂಡ್ ನಿಮಗೆ ಇಲ್ಲಿ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಕಿಚನ್ದು, ಆ ಕಡೆ ಹೋದಾಗ ತೋರಿಸ್ತೀನಿ. ಸೊ ದ ಸ್ಟವ್ ಇಸ್ ಆಲ್ರೆಡಿ ಸೆಟ್ ಅಪ್. ಇಲ್ಲಿ ವಾಶ್ ಬೇಸಿನ್ ಇದೆ ಆ್ಯಂಡ್ ಇಲ್ಲೂ ವೆಂಟಿಲೇಷನ್ ಇದೆ. ಆ್ಯಂಡ್ ಇಲ್ಲಿ ಬೆಳಕಿಗೆ ಹೇಳಿದ್ನಲ್ಲ, ಗಾಳಿ ಆ್ಯಂಡ್ ಬೆಳಕು ಇಸ್ ತುಂಬಾ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ, ದಿಸ್ ಇಸ್ ಯುಟಿಲಿಟಿ ಪ್ಲಸ್ ಇಲ್ಲಿ ಇನ್ನೊಂದು ಕಿಚನ್ ಥರ ನೀವು ಯೂಸ್ ಮಾಡ್ಬೋದು, ಕುಕ್ ಮಾಡ್ಬೋದು. ಇಲ್ಲಿ ಇಟ್ ಈಸ್ ಓಪನ್, ಅಲ್ಲಿಂದ ಇಲ್ಲಿಗೆ ಕನೆಕ್ಟಿವಿಟಿ ಇದೆ. ಇಲ್ಲಿ ಗ್ಯಾಸ್ ಕನೆಕ್ಷನ್ ಕೂಡ ಇದೆ, ಸೊ ಎಕ್ಸ್ಟೆನ್ಷನ್ ಇದೆ ಇಲ್ಲಿ. ಈಗ ತುಂಬ ಸ್ಮೋಕ್ ಬರುವಂಥ, ಘಾಟ್ ಆಗುವಂಥ ಯಾವುದಾದ್ರೂ ನೀವು ಡಿಶ್ ಮಾಡ್ತಿದ್ದೀರಾ ಅಂದರೆ ನೀವು ಇಲ್ಲಿ ಕುಕ್ ಮಾಡ್ಬೋದು. ಬಿಕಾಸ್ ಇದು ಓಪನ್ ಸ್ಪೇಸ್ ಆಗಿರೋದ್ರಿಂದ ಅಲ್ಲಿ ಅಷ್ಟೊಂದು ಘಾಟ್ ಆಗಲ್ಲ. ಆ್ಯಂಡ್ ಇಲ್ಲೂ ಗೋಡೆ ಇಲ್ಲ, ಗ್ಲಾಸ್ ಇದೆ ಎಲ್ಲ ಕಡೆ. ಸೊ ಗಾಜಿನ ಮನೆ ಅನ್ಬೋದು ಇದನ್ನು, ಕಂಪ್ಲೀಟ್ಲಿ ಗ್ಲಾಸ್. ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಡಿ, ಡೋರ್ ಇದೆ ಇಲ್ಲಿ, ಸೊ ಸೇಫ್ಟಿ ಈಸ್ ದೇರ್. ಸೊ ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅಂದರೆ, ಇಲ್ಲಿ ಇದಿರನ್ನ ಗ್ರೌಂಡ್ ಫ್ಲೋರ್, ಥರ್ಡ್ ಫ್ಲೋರಿನ ಗ್ರೌಂಡ್ ಫ್ಲೋರಲ್ಲಿ, ಬಿಕಾಸ್ ದಿಸ್ ಇಸ್ ಡ್ಯೂಪ್ಲೆಕ್ಸ್. ಲಿವಿಂಗ್ ಏರಿಯಾ ಇದೆ, ಪೂಜೆ ಮನೆ ಇದೆ, ಲಿಫ್ಟಿನ ಎಂಟ್ರಿ ಇದೆ, ಆ್ಯಂಡ್ ಗೆಸ್ಟ್ ಬೆಡ್ರೂಮ್ ಇದೆ, ಒಂದು ವಾಶ್ರೂಮ್ ಇದೆ, ವಾಶ್ ಬೇಸಿನ್ ಇದೆ, ಆ್ಯಂಡ್ ಕಿಚನ್ ಆ್ಯಂಡ್ ಯುಟಿಲಿಟಿ ಇದೆ. ಸೊ ಮೇಲೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಸ್ಟೆಪ್ಸು ಇಲ್ಲ, ಲೈಕ್ 6-7 ಸ್ಟೆಪ್ಸ್ ಇದೆ ಅಷ್ಟೇ. ಹತ್ತಿ ಬಂದಿದ ತಕ್ಷಣ ಲೆಫ್ಟಲ್ಲಿ ಒಂದು ರೂಮ್ ಇದೆ, ರೈಟಲ್ಲಿ ಒಂದು ರೂಮ್ ಇದೆ. ಲೆಫ್ಟಲ್ಲಿರೋ ರೂಮ್ ಇಸ್ ಮಾಸ್ಟರ್ ಬೆಡ್ರೂಮ್. ಬ್ಯೂಟಿಫುಲ್ ಆಗಿದೆ. ನಾನು ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ, ನೀವೇ ನೋಡಿದ್ಮೇಲೆ ಹೇಳ್ತೀರಾ, ಬನ್ನಿ. ದಿಸ್ ಇಸ್ ದ ಮಾಸ್ಟರ್ ಅಲ್ಲ, ಡಬಲ್ ಮಾಸ್ಟರ್ ಬೆಡ್ರೂಮ್. ಇದು ಸಿಕ್ಕಾಪಟ್ಟೆ ಸ್ಪೇಷಿಯಸ್, ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಆಲ್ರೆಡಿ ಒಂದು ಕಾಟ್ ಇದೆ ವಿಚ್ ಇಸ್ ಹೈಡ್ರಾಲಿಕ್. ಇದನ್ನು ನೀವು ಸ್ಟೋರೇಜ್ ಯೂಸ್ ಮಾಡ್ಬೋದು. ಸೊ ಯು ಕ್ಯಾನ್ ಸಿ ಎವ್ರಿಥಿಂಗ್ ಯು ಕ್ಯಾನ್ ಡಂಪ್ ದೇರ್. ಇಲ್ಲಿನ ಇಂಟೀರಿಯರ್ಸು ಸಹ ತುಂಬಾ ಚೆನ್ನಾಗಿದೆ. ತುಂಬ ಪ್ಲ್ಯಾಂಡ್ ಆಗಿ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇಂಟೀರಿಯರ್ಸ್. ಆ್ಯಂಡ್ ನಿಮಗೆ ಇಲ್ಲೆಲ್ಲ ಕಡೆ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಗ್ಲಾಸ್. ಇದು ಐ ಥಿಂಕ್ ಯೂಶಲಿ ವಿಲ್ಲಾಗಳಲ್ಲಿ ಫೀಲ್ ಸಿಗುತ್ತೆ ನಿಮಗೆ. ನಾನು ನಿಮಗೆ ತೋರಿಸ್ತೀನಿ ಆ ಕಡೆ ವ್ಯೂ ಹೆಂಗಿದೆ ಅಂತ. ಇಷ್ಟು ಸ್ಪೇಸ್ ನಾನು ನೋಡ್ದಂಗೆ ವಿಲ್ಲಾಗಳಲ್ಲೂ ಇಷ್ಟು ಸ್ಪೇಷಿಯಸ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ನಾನು ನೋಡಿಲ್ಲ. ಇಟ್ ಈಸ್ ಮೋರ್ ದ್ಯಾನ್ ವಿಲ್ಲಾ. ಪ್ಲಸ್ ನಿಮಗೆ ಆ ಫೀಲು ಇಟ್ ಈಸ್ ಮೋರ್ ದ್ಯಾನ್ ಅ ವಿಲ್ಲಾ. ಸಖತ್ತಾಗಿದೆ. ಇಲ್ಲಿ ಒಂದು ಕೌಚ್ ಹಾಕಿ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ದಿಸ್ ವ್ಯೂ. ಇಲ್ಲಿ ಇನ್ನೊಂದು ಏನು ಆಗಲೇ ನಾನು ಏನಕ್ಕೆ ಹೇಳಿದೆ ನಿಮಗೆ ರೆಸಾರ್ಟ್ ಫೀಲ್ ಕೊಡುತ್ತೆ ಅಂದರೆ, ಗ್ರೀನರಿ ಮಾತ್ರ ಅಲ್ಲ, ನಿಮ್ಗಲ್ಲಿ ಬೆಟ್ಟ ಗುಡ್ಡನೂ ಇದೆ. ಅಕ್ಕಾಯಮ್ಮನ ಬೆಟ್ಟ ಅಂತ, ಇಟ್ಸ್ ವೆರಿ ಫೇಮಸ್, ಉತ್ನಳ್ಳಿ ಅಕ್ಕಾಯಮ್ಮನ ಬೆಟ್ಟ ಅಂತ. ಅದ್ರ ಪಕ್ಕದಲ್ಲಿ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜು ಇದೆ. ಸೊ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಡೆವಲಪ್ ಆಗಿದೆ ಈ ಏರಿಯಾ ಅಂತ. ಆ್ಯಂಡ್ ಇಲ್ಲಿ ಲೇಕು ಇದೆ, ಚಿಕ್ಕಜಾಲ ಲೇಕ್ ಸಹ ಇದೆ. ಆ್ಯಂಡ್ ಇಲ್ಲಿ ರೆಸಾರ್ಟು ಇದೆ ಒಂದು. ಸೊ ಇಟ್ಸ್ ಬ್ಯೂಟಿಫುಲ್. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಇನ್ನೊಂದು ಕ್ಯೂಟ್ ಥಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ದಿಸ್ ಇಸ್ ಕೈಂಡ್ ಆಫ್ ವಾಕ್-ಇನ್ ವಾರ್ಡ್ರೋಬ್. ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ ವಾರ್ಡ್ರೋಬ್ಸ್. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇಟ್ಸ್ ವೆರಿ ನೈಸ್. ಅಂದರೆ ಅವರು ಅಲ್ಲೇ ಮಾಡೋಕ್ಕೆ ಹೋಗಿಲ್ಲ, ಇದನ್ನು ಒಂದು ಸಪ್ರೇಟ್ ಕೌಂಟರ್ ಥರ ಮಾಡಿ ಒಂದು ನೀವು ನೀಡ್ ಲೈಕ್ ಪ್ರೈವೇಸಿ ಅಲ್ಲ, ಡ್ರೆಸ್ಅಪ್ ಆಗೋದಕ್ಕೆ, ಡೆಕಪ್ ಆಗೋದಕ್ಕೆ. ಸೊ ಒಂದು ಪ್ರೈವೇಸಿಗೋಸ್ಕರ ಇಟ್ಸ್ ಅ ಸಪ್ರೇಟ್ ಕೌಂಟರ್, ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ವಾರ್ಡ್ರೋಬ್. ಇದನ್ನು ಮೂವ್ ಮಾಡ್ಬೋದು, ಅಂದರೆ ಓಪನ್ ಮಾಡ್ಬೋದು. ನಿಮ್ಮ ಮೇಕಪ್ ಥಿಂಗ್ಸ್ ಏನೇನಿದೆ ಅದನ್ನೆಲ್ಲ ಇಲ್ಲಿ ಒಳಗೆ ಸ್ಟೋರ್ ಮಾಡ್ಬೋದು. ಆ್ಯಂಡ್ ತುಂಬ ದೊಡ್ಡದಾಗಿದೆ ಮಿರರ್. ಸೊ ವೆರಿ ನೈಸ್. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಇದೆ.
ವಾಶ್ರೂಮ್, ಸಪ್ರೇಟ್ ವಾಶ್ರೂಮ್ ಮಾಸ್ಟರ್ ಬೆಡ್ರೂಮಿಗೆ. ಇಲ್ಲಿ ಎಲ್ಲದು ಜಾಗ್ವಾ ಫಿಟ್ಟಿಂಗ್ಸ್, ವಾಶ್ ಬೇಸನ್ ಆ್ಯಂಡ್ ಕಮೋಡ್ ಎಲ್ಲದು ಜಾಗ್ವಾ ಫಿಟ್ಟಿಂಗ್ಸ್. ಅಂದರೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಇದು ಮಾಡಿಸ್ಬೇಕು ಅಂದರೆ. ಒಂದು ಕಮೋಡ್ ವಿಲ್ ಕಾಸ್ಟ್ ಯು 15,000 rupees. ಸೊ ಈ ಥರದ್ದು ಒಂದು ಕ್ಲಾಸ್ ಫೀಲ್ನ ಕೊಡೋದಕ್ಕೆ ಇಲ್ಲಿ ಟೈಲ್ಸ್ ಆಗಿರ್ಬೋದು. ಶವರ್, ನಾರ್ಮಲ್ ಶವರ್ನ ಅವ್ರು ಯೂಸ್ ಮಾಡಿಲ್ಲ. ಇಟ್ ಇಸ್ ಕ್ಲಾಸ್ ಫೀಲ್ ಕೊಡುವಂಥ ಶವರ್. ಎವ್ರಿಥಿಂಗ್ ಇಸ್ ಕ್ಲಾಸ್ ಹಿಯರ್. ಬೆಡ್ರೂಮ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಕ್ಲಾಸ್ದು ಇಂಟೀರಿಯರ್ಸ್ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಇಂಟೀರಿಯರ್ಸಿಗೆ ಅಂತ. ಅಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ತೋರಿಸ್ತೀನಿ. ನಾಗಲೇ ಹೇಳಿದೆ, ಮೆಟ್ಲು ಹತ್ಕೊಂಡು ಬಂದರೆ ಲೆಫ್ಟ್ ಸೈಡ್ಗಿರೋದು ಮಾಸ್ಟರ್ ಬೆಡ್ರೂಮ್, ರೈಟ್ ಸೈಡ್ಗಿರೋದು ಇನ್ನೊಂದು ರೂಮ್. ಇದನ್ನು ನೀವು ಏನು ಬೇಕಾದರೂ ಕನ್ಸಿಡರ್ ಮಾಡ್ಬೋದು, ಕಿಡ್ಸ್ ರೂಮ್ ಅಥವಾ ಎಕ್ಸ್ಟ್ರಾ ರೂಮ್. ಸೊ ದಿಸ್ ಇಸ್ ದ ಥರ್ಡ್ ಬೆಡ್ರೂಮ್ ಈ ಮನೆದು, ದ ಲಾಸ್ಟ್ ಬೆಡ್ರೂಮ್. ಇದನ್ನು ನೀವು ಕಿಡ್ಸ್ ರೂಮ್ ಆಗು ಯೂಸ್ ಮಾಡ್ಬೋದು ಅಥವಾ ಎಕ್ಸ್ಟ್ರಾ ರೂಮ್ ಆಗು ಯೂಸ್ ಮಾಡ್ಬೋದು. ಇಲ್ಲೂ ಇಟ್ ಇಸ್ ಹೈಡ್ರಾಲಿಕ್, ಇದು ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲೂ ವೆಂಟಿಲೇಷನ್ ಇದೆ. ಈ ಒಂದೊಂದು ವೆಂಟಿಲೇಷನ್ದು ಒಂದೊಂದು ಬ್ಯೂಟಿ ಏನು ಅಂದರೆ, ಕೆಳಗೆ ನಾನು ಹೇಳಿದೆ ನೀಲಗಿರಿ ಇದು ಕಾಣುತ್ತೆ, ಮರಗಳು ಕಾಣುತ್ತೆ ಅಂತ. ಮಾಸ್ಟರ್ ಬೆಡ್ರೂಮಲ್ಲಿ ತೋರಿಸಿದೆ ನಿಮಗೆ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ಅಂತ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಅಕಾಯಮ್ಮನ ಬೆಟ್ಟ ಕಾಣುತ್ತೆ ಆ್ಯಂಡ್ ನೀಲಗಿರಿ ಮರಗಳು ಕಾಣುತ್ತೆ. ಐ ಥಿಂಕ್ ಗಾಳಿ ಬೆಳಕು ಯು ಕ್ಯಾನ್ ಎಂಜಾಯ್. ಬೆಂಗಳೂರಲ್ಲಿ ಟ್ರಾಫಿಕ್ಕು ಗಿಜಿ, ಕಿಟಕಿ ಓಪನ್ ಮಾಡಿದ್ರೆ ಪಕ್ಕದ ಮನೆಯವ್ರ ಬಿಲ್ಡಿಂಗು ಹೀಗೆಲ್ಲ ನೋಡ್ತಾ ಇರ್ತೀವಿ. ಸ್ವಲ್ಪ ಈ ಕಡೆಗೆ ಬಂದರೆ ಎಷ್ಟು ಬರಬೇಕು. ಸೊ ಬ್ಯಾಂಗ್ಳೂರ್ ಸೆಂಟರ್ ಆಫ್ ದ ಬ್ಯಾಂಗ್ಳೂರಿಂದ ಜಸ್ಟ್ 30 minutes ಡ್ರೈವ್ ಮಾಡ್ಕೊಂಡು ಬಂದರೆ ನೀವು ಈ ಪ್ಲೇಸಿಗೆ ಬರ್ತೀರಾ. 30 minutes ಎಲ್ಲ ಇವಾಗ ಏನು ದೊಡ್ಡ ಮ್ಯಾಟ್ರೇ ಅಲ್ಲ. ಸೊ ಇಲ್ಲಿ ನೀವು ಬೆಂಗಳೂರಲ್ಲೂ ಇದ್ದಂಗೆ ಆಗುತ್ತೆ ಆ್ಯಂಡ್ ನಿಮಗೆ ನೇಚರ್ ಜೊತೆನೂ ಇದ್ದಂಗೆ ಆಗುತ್ತೆ. ಸೊ ಇಲ್ಲೂ ವಾರ್ಡ್ರೋಬ್ ಇದೆ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ನಾನು ನೋಡಿದ ಪ್ರಕಾರ ಈ ಮನೇಲಿರುವಂಥ ವಾಶ್ರೂಮ್ಸ್ ಎಲ್ಲನೂ ಸ್ಪೇಷಿಯಸ್ ಆಗಿದೆ. ಸುಮ್ಮನೆ ಒಂದು ಸಪ್ರೇಟ್ ವಾಶ್ರೂಮ್ ಮಾಡಬೇಕು ಅಂತ ಚಿಕ್ಕದಾಗಿ ವಾಶ್ರೂಮ್ಸ್ ಮಾಡಿಲ್ಲ. ಇಟ್ ಈಸ್ ವೆರಿ ಸ್ಪೇಷಿಯಸ್ ಆ್ಯಂಡ್ ನಾನು ಆಗಲೇ ಹೇಳಿದೆ ನಿಮಗೆ ಎವ್ರಿಥಿಂಗ್ ಇಸ್ ಜಾಗ್ವಾ ಫಿಟ್ಟಿಂಗ್ಸ್. ಇದು ಕನ್ಸೀಲ್ಡು, ಅಂದರೆ ನಿಮಗೆ ಎಲ್ಲೂ ವಾಟರ್ ಸ್ಟೋರೇಜ್ ಕಾಣೋದಿಲ್ಲ. ಸೊ ಇಲ್ಲಿ ವಾಟರ್ ಏನು ಬರುತ್ತೆ ಅದು ಕಾಣಲ್ಲ. ಇಟ್ ಈಸ್ ಫಿಟೆಡ್ ಇನ್ಸೈಡ್ ದ ವಾಲ್. ಇದು 3 ರೂಮ್ ಆಯಿತು. ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಸ್ಪಾಟ್ ಇದೆ, ತೋರಿಸ್ತೀನಿ ನಿಮಗೆ. ಇಟ್ ಈಸ್ ಬಾಲ್ಕನಿ. ನೀವು ನೋಡ್ಬೋದು ಹಸುಗಳು ಕಾಣಿಸ್ತಾ ಇದೆ. ನನಗೆ ಆ್ಯಕ್ಚುಲಿ ಬೆಂಗಳೂರು ಅಂತಲೇ ಅನ್ನಿಸ್ತಾ ಇಲ್ಲ, ಬೆಂಗಳೂರಲ್ಲಿ ಇದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ, ಎಲ್ಲೋ ಸ್ವಲ್ಪ ಊರ ಕಡೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಸದ್ಯಕ್ಕೆ ಈ ಫೀಲ್ ಕೊಡ್ತಾ ಇದೆ ಅಂದರೆ ಐ ಥಿಂಕ್ ಇಟ್ಸ್ ಸೂಪರ್. ಇಲ್ಲಿ ನೀವು ನೋಡ್ಬೋದು, ನಾನು ಹೇಳಿದೆ ಬೆಟ್ಟ, ಅಕ್ಕಯಮ್ಮನ ಬೆಟ್ಟ ಆ್ಯಂಡ್ ಆಲ್ಮೋಸ್ಟ್ ಕಾಡು ಥರನೇ ಇದೆ ಇದು, ನೀಲಗಿರಿ ಮರಗಳು. ಸೊ ಇಲ್ಲಿಂದ ನಿಮಗೆ ಟೆರೆಸ್ಗೆ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಲೀಡ್ಸ್ ಟು ಟೆರೆಸ್. ನೋಡೋಣ ಟೆರೆಸ್ ಹೇಗಿದೆ ಅಂತ. ವೆರಿ ನೈಸ್. ನಾನಾಗಲೇ ಹೇಳಬೇಕು ಅಂದ್ಕೊಂಡೆ, ಮರ್ತೋದೆ. ಇದು ಇಡೀ ಮನೆಗೆ ನಿಮಗೆ ಲೈಟೇ ಬೇಡ ಬೆಳಗ್ಗೆ. ಅಟ್ಲೀಸ್ಟ್ ಸನ್ಲೈಟ್ ಇರೋವರೆಗೂ ಒಂದು 5:30 6 o'clockವರೆಗೂ ನಿಮಗೆ ಲೈಟಿನ ಅವಶ್ಯಕತೆನೇ ಇರೋದಿಲ್ಲ ಮನೆಗೆ. ಯಾಕೆ ಅಂದರೆ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಲೈಟ್ ಬರುತ್ತೆ ಆ್ಯಂಡ್ ನೀವು ಸನ್ಲೈಟ್ ಇಸ್ ದ ಬೆಸ್ಟ್ ಲೈಟ್. ಸೊ ನೀವು ಲೈಟ್ಸೇ ಹಾಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದಿಸ್ ಇಸ್ ದ ಟೆರೆಸ್. 2 ಸಿಂಟೆಕ್ಸ್ ಇದೆ. ಸೊ ವಾಟರ್ಗೇನು ಪ್ರಾಬ್ಲಮ್ ಆಗಲ್ಲ. ದ ಹೋಲ್ ಬಿಲ್ಡಿಂಗಿಗೆ ಎಷ್ಟು ಬೇಕೋ ಅಷ್ಟು ನೀರಿನ ಸ್ಟೋರೇಜ್ ಇಲ್ಲಿದೆ. ಆ್ಯಂಡ್ ನಿಮಗೆ ಬಟ್ಟೆ ಒಗೆಯೋಕ್ಕೆ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ನಿಮಗಿಲ್ಲಿ ಫೆಸಿಲಿಟೀಸ್ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಐ ಥಿಂಕ್ ನೀವು ಪರ್ಚೇಸ್ ಮಾಡಿದ್ಮೇಲೆ ಇಲ್ಲಿ ಮಾಡ್ಕೊಳ್ಳುವಂಥದ್ದು ಏನೂ ಉಳಿದಿಲ್ಲ, ನನಗೆ ಗೊತ್ತಿರೋ ಹಾಗೆ ಏನೂ ಇಲ್ಲ. ಸೊ ಇಟ್ ಈಸ್ ರೆಡಿ ಟು ಮೂವ್ ಇನ್. ನೋಡಿ ಅಲ್ಲಿ ಫ್ಲೈಟ್.
ಈ ವಿಲಾ ಪ್ರಾಜೆಕ್ಟ್ ಸಹ ನಡೀತಾ ಇದೆ. ಅಲ್ಲಿ ಇನ್ನೊಂದು ವರ್ಷದಲ್ಲಿ ಅದು ಪ್ರಾಬ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ವಿಲಾಸ್ ಆಗುತ್ತೆ ಇನ್ನೇನು. ಆ್ಯಂಡ್ ತುಂಬ ಮನೆಗಳು ಆಲ್ರೆಡಿ ಅಲ್ಲಲ್ಲಿ ಮನೆಗಳು ಕಾಣುತ್ತೆ ನಿಮಗೇನು. ಸಿಟಿಯಿಂದ ಹೊರಗೆ ಅಂತ ಏನೂ ಇಲ್ಲ, ಇದು ಸಿಟಿನೇ. ಇದು ಸಿಟಿಯಿಂದ ಹೊರಗೂ ಅಲ್ಲ, ದಿಸ್ ಇಸ್ ಅ ಸಿಟಿ. ಇಲ್ಲಿ ಇಟ್ ಇಸ್ ನಾಟ್ ಡೆವಲಪಿಂಗ್, ಐ ಥಿಂಕ್ ಇಟ್ ಇಸ್ ಆಲ್ಮೋಸ್ಟ್ ಡೆವಲಪ್ಡ್ ಅಂತಲೇ ಹೇಳ್ಬೋದು. ಇಲ್ಲೂ ಒಂದು ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಿದೆ. ಆ್ಯಂಡ್ ನಿಮಗೆ ಅಲ್ಲಿ ಹೈವೇ ಕಾಣಿಸ್ತಿದೆ ಅನಿಸುತ್ತೆ. ಅದು ಹೈದ್ರಾಬಾದ್ ಹೈವೇ. ಅಂದರೆ ನಿಮಗೆ ಹೆಬ್ಬಾಳದಿಂದ ಕನೆಕ್ಟ್ ಆಗಿ ಹೈದ್ರಾಬಾದಿಗೆ ಹೋಗೋದು, ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂಥ ಹೈವೇ ಅದು. ಅಲ್ಲಿ ನೀವು ನೋಡ್ಬೋದು ಮೆಟ್ರೋ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಪ್ರೊಬ್ಯಾಬ್ಲಿ ಇನ್ನೊಂದು ವರ್ಷದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸೊ ಚಿಕ್ಕಜಾಲ ಮೆಟ್ರೋ ಸ್ಟೇಷನ್ ಇದೆ, ಇಲ್ಲಿಂದ ಜಸ್ಟ್ 5 minutes ಅಂದರೆ ಹೈವೇಲಿ ಬರುತ್ತೆ. ಆ್ಯಂಡ್ ಅಲ್ಲಿ ಡೆಕೋಥ್ಲಾನ್ ಕೂಡ ಇದೆ. ಐ ಥಿಂಕ್ ರೋಡ್ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ ಆ್ಯಂಡ್ ಫ್ಲೈಟ್ ಕನೆಕ್ಟಿವಿಟಿ ಮೂರೂ ತುಂಬ ಹತ್ತಿರದಲ್ಲಿರುವಂಥ ಐ ಥಿಂಕ್ ಹಾಟ್ಸ್ಪಾಟ್ ಈ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಈಗ ಬರುವಂಥ ಒಂದು ಕ್ವೆಶ್ಚನ್ ಏನು ಅಂದರೆ, ಎಲ್ಲ ತೋರಿಸ್ದಲ್ಲಮ್ಮ ಇದಕ್ಕೆ ಕಾಸ್ಟ್ ಎಷ್ಟು ಅಂತ. ಸೊ ಇದರದು ಓನರ್ ಹೇಳ್ತಿರುವಂತಹ ಕಾಸ್ಟ್ ಇಸ್ ಅರೌಂಡ್ 2.5 ಕೋಟಿ, 2.5 CR. ಬಟ್ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ, ಆಗಲಿಂದ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು. ಕೂತು ಮಾತಾಡಿ ನೆಗೋಷಿಯೇಟ್ ಬೇಕಾದರೆ ಮಾಡಬಹುದು. ಬಟ್ ನನಗೆ ಅನಿಸಿದ್ದು, ಪರ್ಸ್ನಲಿ ಅನಿಸಿದ್ದು, ದಿಸ್ ಇಸ್ ಅ ಬ್ಯೂಟಿಫುಲ್ ಹೌಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಯೂಸ್ ಆಗುತ್ತೆ, ನೀವು ಇರೋ ಪರ್ಪಸ್ಗೂ ಯೂಸ್ ಆಗುತ್ತೆ. ನಾಗಲೇ ಹೇಳ್ದಂಗೆ 10,000 ರೂಪಾಯಿ ಒಂದು ಮನೆಯಿಂದ ಬಾಡಿಗೆ ಬರುತ್ತೆ. ಅಂದರೆ 4 1 bedroom ಹೌಸ್ ಇದೆ. ಸೊ ಟೋಟಲ್ ಆಗಿ 40,000 ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. EMI ಆಪ್ಷನ್ ಹೋದರೆ ಎಷ್ಟು ಸೇವ್ ಮಾಡ್ಬೋದು ಅಂತ. ಆ್ಯಂಡ್ ಈ ಡ್ಯೂಪ್ಲೆಕ್ಸ್ ಮನೆ ಏನು ತೋರಿಸಿದೆ, 3rd floor ಆ್ಯಂಡ್ 4th floorಲ್ಲಿರೋದು 3 bedroom ಡ್ಯೂಪ್ಲೆಕ್ಸ್ ಹೌಸ್. ಇಲ್ಲಿ ನೀವೇ ಸ್ವಂತ ಇರಬಹುದು, ಅಥವಾ ಅದನ್ನು ನಾನು ರೆಂಟಲ್ ಇನ್ಕಮ್ ತೊಗೊಳ್ತೀನಿ ಅಂದರೆ ಯು ಹ್ಯಾವ್ ದಟ್ ಆಪ್ಷನ್, ನೀವು ಅದನ್ನು ರೆಂಟ್ಗೆ ಬಿಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೀವೇನಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದಾರೆ, ಅಥವಾ ಇನ್ವೆಸ್ಟ್ಮೆಂಟ್ಗೋಸ್ಕರ ಸರ್ಚ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.